ಬೇಲಿ ಹೂ ಚಲನಚಿತ್ರವು ಮೈಸೂರು ಚಲನಚಿತ್ರೋತ್ಸವಕ್ಕೆ ಆಯ್ಕೆಯಾಗಿರುವ ಕಾರಣ ಇಂದು ಮೈಸೂರು ಪ್ರೆಸ್ ಕ್ಲಬ್ನಲ್ಲಿ ಬೇಲಿ ಹೂ ಚಿತ್ರದ ಪ್ರೆಸ್ ಮೀಟ್ ಮಾಡಲಾಯಿತು. ಅವರು ಉದ್ಯಮಿಗಳು ಹಾಗೂ ಖ್ಯಾತ ನಿರ್ದೇಶಕರು. ನಾನು ಅನಂತ ಅಂತೇಳಿ ಹಿಮಾಲಯ ಫೌಂಡೇಶನ್ ಅಧ್ಯಕ್ಷ. ಈಗ ಇದರ ಬಗ್ಗೆ ಹೆಚ್ಚಿನ ವಿವರಣೆಯನ್ನು ವೆಂಕಟೇಶ್ವರು ಹೇಳಿದ್ದಾರೆ. ಒಂದು ಯಾವುದಾದ್ರು ಒಂದು ಸಾರಾಂಶ ತಿಳ್ಕೊಬೇಕಂದ್ರೆ ಯಾವುದಾದ್ರು ಮುಖಾಂತರ ಒಂದು ಪುಸ್ತಕದ ಮುಖಾಂತರ ತಿಳ್ಕೊಬೇಕು, ಇಲ್ಲ ಯಾವುದಾದ್ರು ಆ್ಯಕ್ಚುಲಿ ಕಥೆ ಸಾರಾಂಶದ ಮುಖಾಂತರ ತಿಳ್ಕೊಬೇಕು. ಈ ಸಿನಿಮಾದಲ್ಲಿ ಈಗ ನಾವೇನು ಮಾಡಿದ್ವಿ ಬೇಲಿ ಹೂ ಸಿನಿಮಾ ಈ ಕಾಸು ಕೊಟ್ಟು ನೋಡೋಕ್ಕಾಗಲ್ಲ. ಅಂದರೆ ಕಥಾ ಸಾರಾಂಶ ಅಂತಾರೆ ಇದೆ. ಇಲ್ಲಿ ನಮ್ಮ ಹತ್ತಿರದ ರಾಮನಗರದಲ್ಲಿ ಒಂದು ಆಶಾ ಅನ್ನೋ ಹೆಣ್ಣು ಮಗು ತನ್ನ ಜೀವನದಲ್ಲಿ ಬಂದಂಥ ಎಲ್ಲ ಕಷ್ಟಗಳನ್ನು ಬಹಳ ರೀತಿಯಲ್ಲಿ ಒಂಥರ ಜೊತೆ ಆಗುತ್ತೆ ಬಿಡುಗಡೆ ಮಾಡಿ. ಆದರೆ ಸತ್ತಾಗ ಜೊತೆ ಬೇಕು. ಅದರಲ್ಲಿ ಏನು ಗೊತ್ತಾ, ಕೆಲವರಿಗೆ ಬಂಧು ಬಳಗ ಇರುತ್ತೆ, ಇಲ್ಲ ಕೆಲವರಿಗೆ ಬೇರೆ ಯಾರೋ ಮಿತ್ರರು ಇರ್ತಾರೆ. ಬಟ್ ಕೆಲವು ಟೈಮಲ್ಲಿ ಯಾರ ಜೊತೆ ಸತ್ತೋಗಿರೋ ಮನುಷ್ಯರಿಗೆ ಯಾರ ಜೊತೆ ಆ ಜೊತೆಗೆ ಒಂದು ಶಕ್ತಿ ಇದೆ. ಸೊ ಅದು ಒಂಥರ ಸೋಷಿಯಲ್ ಮೀಡಿಯಲ್ಲಿ ಮಾಡ್ತಾರೆ, ಸೋಷಿಯಲ್ ವರ್ಕ್ ಮಾಡ್ತಾರಲ್ಲ, ಆ ಸೋಷಿಯಲ್ ವರ್ಕ್ ಮಾಡೋ ಥರ ಒಂದು ಭಿನ್ನವಾದ ರೀತಿಯಲ್ಲಿ ಈ ಹೆಣ್ಣು ಮಗು ಎಲ್ಲಿ ಕೊಳ್ತೋಗಿರಲಿ, ಒಂದು ವಾರ ಆಗಿರಲಿ, ಒಂದು ತಿಂಗಳಾಗಿರಲಿ, ಆ ಎಣ್ಣೆನ ತಗೊಂಡು ಪೋಸ್ಟ್ ಮಾರ್ಟಮ್ ಮಾಡಿ ತನ್ನ ವ್ಯಾನಲ್ಲಿ ತಾನೇ ಹಾಕ್ಕೊಂಡು ಅದು ತಗೊಂಡೋಗಿ ದಫನ್ ಮಾಡಿ ಬೇಕಾಗಿರೋ ಎಲ್ಲ ಪುಣ್ಯ ಕಾರ್ಯಗಳನ್ನು ಮಾಡುವ ಒಂದು ನಿಜವಾದ ಈ ಕಾಯಕ ಈ ಹೆಣ್ಮಗು ಮಾಡ್ತಾ ಇದ್ದಾರೆ. ಅಂದ್ರೆ ಯಾರೋ ಒಬ್ಬ ವೆಚ್ಚಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಅಂತಾರ, ಜೀವನದಲ್ಲಿ ಏನಾದ್ರು ಮಾಡಬೇಕು, ನನ್ನ ಜೀವನನೇ ನಾನು ಕಷ್ಟ ಹಾಕೊಂಡ್ರೆ ಹೇಗೆ, ನಾನಿದ್ದೀನಿ, ನಾನು ಬದುಕಿದ್ದೀನಿ, ನನಗಿರೋ ಶಕ್ತಿ, ನನ್ನಲ್ಲಿರೋ ಒಂದು ಆಸೆ ಆಕಾಂಕ್ಷೆ, ಮತ್ತೆ ನಾನು ಏನಾದ್ರು ಮಾಡ್ಬೇಕಲ್ಲ ಅಂತ ಒಂದು ಸದುದ್ದೇಶದಿಂದ ಆ ಒಂದು ಹೆಣ್ಣುಮಗು ತನ್ನ ಒಂದು ಕಾಯಕನ ಏನೊಬ್ಬ ಮನುಷ್ಯ ತಾನು ಹುಡ್ತಾನೆ, ಸತ್ತೋದಾಗ ಅವ್ನು ಯಾರಿದ್ದೀರೋ ಹೆಣ್ಣುಗಳಿಗೆ ನಾನು ಯಾಕೆ ಆಕ್ಚುಲಿ ಆ ಕೆಲಸಗಳು ಮಾಡಬಾರ್ದು ಅಂತ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡ್ತಕ್ಕಂಥ ಕಥಾ ಸಾರಾಂಶನೇ ಬೇಲಿ. ಅದಕ್ಕೆ ನಾವು ಬೇಲಿ ಉದ್ದೇಶಿಸಿದ್ರೆ ಮನುಷ್ಯನಿಗೆ ಆ ಮುಳ್ಳಲ್ಲೂ ಒಳ್ಳೆ ಮನುಷ್ಯರ ಜನ ಇದ್ದಾರೆ, ಬರೀ ಕಟ್ಟಿತನನೇ ಇದೆ, ಬರೀ ಒಳ್ಳೆತನನೇ ಇದೆ ಅಂತ. ಅದಲ್ಲದೆ ಸಮಾಜದಲ್ಲಿ ಕೆಲವು ಕೆಲಸಗಳಿಗೆ ಜನನೇ ಮಾಡೋಕ್ಕಾಗಲ್ಲ ಅನ್ನೋ ಜಾಗದಲ್ಲೂ ಎಲ್ಲೋ ದೇವರ ಒಂದು ಶಕ್ತಿ ಪವಾಡ ಅದರಲ್ಲಿ ಒಂದು ಕೊಡತ್ತೆ ಅನ್ನೋದು ಸಾರಾಂಶ ತಕ್ಕಂತೆ ಇರುವಂಥ ಒಂದು ಹೆಣ್ಣುಮಗು. ಅದಕ್ಕಾಗಿ ಡೀಟೇಲ್ಸಲ್ಲಿ ಅವ್ರು ಏನು ಅನುಭವಗಳು, ಅವ್ರ ದಿನಚರಣೆ ಹೆಂಗಿತ್ತು, ಅವ್ರ ಜೀವನ ಹೆಂಗಿತ್ತು, ಅವ್ರಿಗೆ ಈ ಒಂದು ಉದ್ದಿಮೆಗೆ ಬರೋದಕ್ಕೆ, ಈ ಥರ ಕಾಯಕ ಮಾಡೋಕ್ಕೆ ಅವ್ರಿಗೆ ಏನು ನಿಜವಾದ ಹೆಚ್ಚಿಲ್ಲ, ಅವ್ರ ಪರಿಸ್ಥಿತಿ ಏನು ಒಂದು ಬಂದಾಗ ಅವಾಗ ಹೇಳ್ತಾರೆ, ಜೀವನ ಪೂರ್ತಿ ನನ್ನ ಮಗುವಿಂದ ಬರೀ ನೋವುಗಳನ್ನೇ ನಾವು ಬದುಕ್ತೇವೆ. ಅವಾಗ ಗೊತ್ತಾಯ್ತು, ಸೊ ಈ ಸಮಾಜದಲ್ಲಿ ನೋವುಗಿತ್ತು ಮೀರಿಂತ ಒಂದು ಇನ್ನೊಂದು ನೋವು ಇದೆ ಅಂದರೆ ಸ್ವತಃ ಯಾರು ಗತಿ ಇರಲ್ಲ, ನಾನು ಇದ್ದೀನಿ ಅಂತ ಆ ಒಂದು ಕೆಲಸ ಮಾಡ್ತಕ್ಕಂಥ ಒಂದು ನಿಜವಾದ ಒಂದು ಕಥಾ ಸಾರಾಂಶವುಳ್ಳ ಸಿನಿಮಾನೇ ಬೇಲಿ. ಇದರಲ್ಲಿ ಯಾವುದು ಡ್ಯಾನ್ಸ್ ಇರಲ್ಲ.